ಮಂಗಳೂರು ಸಿಸಿಬಿ ಪೊಲೀಸರು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದಂತ ಜಾಲ ತಮ್ಮ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗಿರುವ ಬಗ್ಗೆ ಪೊಲೀಸರಿಗೆ ದೂರು ಬಂದಿತ್ತು. ಪೋಷಕರ ದೂರನ್ನು ಆಧರಿಸಿ ಡ್ರಗ್ಸ್ ಜಾಲವನ್ನು ಭೇದಿಸಿದ್ದಾರೆ ಪೊಲೀಸರು. ಮಂಗಳೂರು ಸೆನ್ ಕ್ರೈಮ್ ಠಾಣಾ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿರೋದು. 5 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಮಂಗಳೂರಿನ 21 ವರ್ಷದ ತುಷಾರ್, 20 ವರ್ಷದ ಧನ್ವಿ ಶೆಟ್ಟಿ, ಹಾಗೆಯೇ 19 ವರ್ಷದ ಸಾಗರ್ ಕರ್ಕೇರ, 23 ವರ್ಷದ ವಿಕಾಸ್ ಥಾಪಾ, 24 ವರ್ಷದ ವಿಘ್ನೇಶ್ ಕಾಮತ್ ಬಂಧಿತ ಆರೋಪಿಗಳು. ಮಂಗಳೂರಿನ ಪಶುಶೆಡ್ಡೆ ಗ್ರಾಮದ ಹಾಲಾಡಿ ಬಳಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಮಾದಕ ವಸ್ತು ಮಾರಾಟ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದ್ದಾಗಲೇ ಈ ಒಂದು ದಾಳಿಯನ್ನು ಮಾಡಿರೋದು. ಒಟ್ಟು 5,20,000 ಮೌಲ್ಯದ ಗಾಂಜಾ ವಶಕ್ಕೆ ಪಡ್ಕೊಂಡಿದ್ದಾರೆ. 1,000ಕ್ಕೆ 1 ಪ್ಯಾಕೆಟ್ ಮಾರಾಟ ಮಾಡ್ತಾ ಇದ್ರು ಈ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಪೋಷಕರು ದೂರು ನೀಡ್ತಾರೆ ಪೊಲೀಸರಿಗೆ, ಯಾಕೋ ನಮ್ಮ ಮಕ್ಕಳು ಅಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ, ಹೀಗೆ ಡ್ರಗ್ಸ್ ಎಲ್ಲ ತೆಗೆದುಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ, ದಯವಿಟ್ಟು ಗಮನ ಹರಿಸಿ ಅಂತ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ನೋಡಿ 20 ವರ್ಷ, 21 ವರ್ಷ, 22 ವರ್ಷ, 23 ವರ್ಷ, 24 ವರ್ಷ ಕಾಲೇಜಿಗೆ ಅದೇನು ಓದಕ್ಕೆ ಅಂತ ಹೋಗ್ತಿದ್ರು, ಡ್ರಗ್ಸ್ ಮಾರಕ್ಕೆ ಅಂತಲೇ ಹೋಗ್ತಾ ಇದ್ರು. ಇವ್ರ ತಂದೆ ತಾಯಿ ಅದು ಎಲ್ಲಿದ್ದಾರೋ, ಎಲ್ಲಿಂದ ಬಂದು ಇಲ್ಲಿ ಓದೋದಕ್ಕೆ ಸೇರಿದ್ದಾರೋ ಅಥವಾ ಅದೇ ಊರಿನ ಸ್ಥಳೀಯರೋ ಗೊತ್ತಿಲ್ಲ. ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಇಷ್ಟು ಈಸಿಯಾಗಿ, ಇಷ್ಟು ಸುಲಭವಾಗಿ ಡ್ರಗ್ಸ್ ವಿದ್ಯಾರ್ಥಿಗಳ ಕೈಗೆ ಸಿಕ್ಕಿದ್ರೆ ಹೆಂಗೆ ಭವಿಷ್ಯದ ಚಿಂತನೆಯನ್ನು ನಾವು ಮಾಡಬೇಕಾಗತ್ತಲ್ಲ. ಇಷ್ಟು ಈಸಿಯಾಗಿ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳ ಕೈಯಲ್ಲಿ 20 ವರ್ಷ 22 ವರ್ಷದವ್ರ ಕೈಯಲ್ಲಿ ಡ್ರಗ್ಸ್ ಸಿಗುತ್ತೆ, ಅದನ್ನು ಮಾರಾಟ ಮಾಡ್ತಾರೆ ಅಂತ ಅಂದರೆ ಹಾಗಿದ್ರೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಅಷ್ಟು ಈಸಿಯಾಗಿ ಇವರಿಗೆ ಡ್ರಗ್ಸ್ ಸಿಗ್ತಾ ಇದೆ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಆಫೀಸ್ಗೆ ಇಬ್ಬರು ಪೇರೆಂಟ್ಸ್ ಬಂದು ಅವ್ರ ಮಗ ಡ್ರಗ್ಸ್ಗೆ ಅಭ್ಯಾಸ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಅದರ ಆಧಾರದ ಮೇಲೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ CN ಪೊಲೀಸ್ ಸ್ಟೇಷನಿಂದ ಒಂದು ಟೀಮ್ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ವಿ. ಅವರು ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್ಯಾಟಿಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡಿ ಈ ಮಂಗಳೂರು ಸಿಟಿಯಲ್ಲಿ ಸುಮಾರು 200 ಜನ ಸ್ಟೂಡೆಂಟ್ಸು ಮತ್ತು ಎಂಪ್ಲಾಯೀಸ್ ಇವರೆಲ್ಲರಿಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು 5 ಜನರನ್ನು ಜಾಲ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲರ ಹತ್ರ ಕೂಡ ಸಣ್ಣ ಪ್ಯಾಕೆಟ್ಸು ಎಲ್ಲರಿಗೂ ಮಾರಾಟಕ್ಕೆ ರೆಡಿಯಾಗಿಟ್ಟಿದ್ದಂಥವು ಒಂದು 6 kg ಗಾಂಜಾ ರಿಕವರಿ ಆಗಿದೆ. ಎಲ್ಲರೂ ಕೂಡ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ. ಇನ್ನು ಮುಂದೆ ಇವರು ಯಾರಿಗೂ ಕೂಡ ಸಪ್ಲೈ ಮಾಡೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ಒಬ್ಬರು ಪೋಷಕರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಾಗ 200 ಜನಕ್ಕೆ ಡ್ರಗ್ಸ್ ಸಪ್ಲೈ ಆಗದಂಗೆ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಆಗಿದೆ. ಅದೇ ರೀತಿ ಒಂದು 10 ಜನ ಬಂದು ಕಂಪ್ಲೇಂಟ್ ಕೊಟ್ಟರೆ 2,000 ಜನಕ್ಕೆ ಡ್ರಗ್ಸ್ ಯಾರು ಸಪ್ಲೈ ಮಾಡ್ದಂಗೆ ಪೊಲೀಸರು ಮಾಡಬಹುದು. ಅದೇ ಒಂದು 100 ಜನ ಕೊಟ್ಟರೆ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ಮಂಗಳೂರು ಜಿಲ್ಲೆಯಲ್ಲಿ, ಮಂಗಳೂರು ಸಿಟಿಯಲ್ಲಿ ಎಲ್ಲಿಯೂ ಕೂಡ ನಿಮಗೆ ಡ್ರಗ್ಸ್ ಇಲ್ಲದಂಗೆ ಮಾಡಬಹುದು, ಇಲ್ಲಿಗೆ ಬರದೇ ಇರುವಂಗೆ ಮಾಡಬಹುದು. ದಯವಿಟ್ಟು ಎಲ್ಲರಿಗೂ ಕೂಡ ಪೊಲೀಸರ ಜೊತೆ ಕೋಆಪರೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರೇ ಡ್ರಗ್ಸ್ ಅಭ್ಯಾಸಕ್ಕೆ ಅದು ಎಡಿಕ್ಟ್ಸ್ ಆಗಿದ್ದರೆ ಅವ್ರನ್ನ ನಾವು ವಿಕ್ಟಿಮ್ಸ್ ಅಂತಲೇ ಪರಿಗಣಿಸ್ತೀವಿ. ಅವರಿಗೆ ಯಾರು ಪೆಡ್ಲಿಂಗ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. 2 ದಿವಸ ಹಿಂದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಒಂದು ಭರ್ಜರಿ ಕಾರ್ಯಾಚರಣೆಯನ್ನೇ ಪೊಲೀಸರು ಮಾಡಿದ್ದಾರೆ. ಈ ತನಿಖಾ ಸಂದರ್ಭದಲ್ಲಿ ಇನ್ನೂ ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ? ಯಾಕಂದರೆ ನಿಜವಾಗ್ಲೂ ಇದು ಆತಂಕ ತರಿಸುತ್ತೆ ಪೋಷಕರಲ್ಲಿ. ಹೆಚ್ಚಿನದಾಗಿ ಮಂಗಳೂರು ಕರಾವಳಿ ಈ ಭಾಗದಲ್ಲಿ ಎಜುಕೇಷನಿಗೆ ಅಂತ ಮಕ್ಕಳನ್ನು ಕಳಿಸ್ತಾರೆ. ಬಟ್ ಈ ಥರ 20 ವರ್ಷ 22 ವರ್ಷದವರೆಲ್ಲ ಡ್ರಗ್ಸ್ ಮಾರಾಟಕ್ಕೆ ಇಳಿದುಬಿಟ್ರೆ ಕಥೆಗೇನು ಅಂತ? ಹೌದು ನೀತಿ, ಯಾಕಂದ್ರೆ ಈ ಕಮಿಷನರ್ ಅವರೊಂದು ಕರೆ ಕೊಟ್ಟಿದ್ದಾರೆ ಪೋಷಕರಿಗೆ. ಕೇವಲ 2 ಪೋಷಕರು ಬಂದು ಆ 200 ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದ್ದಂತಹ ಡ್ರಗ್ ಪೆಡ್ಲರ್ಗಳಿಗೆ ಅರೆಸ್ಟ್ ಆಗಿದ್ದಾರೆ. ಅದೇ ರೀತಿ ಎಲ್ಲಾ ಪೋಷಕರು ಧೈರ್ಯ ಮಾಡಿ ಬಂದ್ರೆ ಈ ಡ್ರಗ್ ಜಾಲವನ್ನ ಸಂಪೂರ್ಣವಾಗಿ ಏನು ಬೇರು ಸಮೇತ ಕಿತ್ತು ಹಾಕಬಹುದು ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಮತ್ತು ಪೋಷಕರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ವಿದ್ಯಾರ್ಥಿಗಳಂದ್ರೆ ಸುಮಾರು 200 ವಿದ್ಯಾರ್ಥಿಗಳಿಗೆ ಇವರು ಡ್ರಗ್ ಸಪ್ಲೈ ಮಾಡೋದಕ್ಕೆ ರೆಡಿ ಮಾಡಿಕೊಂಡಿದ್ರು ಮತ್ತು ಈ ಹಿಂದೆ ಕೂಡ ಇವರು ಡ್ರಗ್ ಸಪ್ಲೈ ಮಾಡಿದ್ರು ಅನ್ನುವಂತ ರೀತಿಯ ಮಾಹಿತಿ ಇತ್ತು. ಹಾಗಾಗಿ ಈ ವಿಚಾರವನ್ನ ಪೋಷಕರು ಅಂದ್ರೆ ಆ ಮಕ್ಕಳನ್ನ ನಿಯಂತ್ರಣಕ್ಕೆ ತರಬೇಕು, ಈ ಜಾಲದಿಂದ ಬಿಡಿಸಬೇಕು ಅಂತ ಎಷ್ಟು ಪ್ರಯತ್ನ ಕೂಡ ಪಟ್ಟರು ಕೂಡ ಅದು ಆಗದಿರುವಂತ ನಿಟ್ಟಿನಲ್ಲಿ 2 ಪೋಷಕರು ಬಂದು ಆ ಕಮಿಷನರ್ ಅವರಿಗೆ ದೂರು ಕೊಡ್ತಾರೆ, ಈ ತರ ನಮ್ಮ ಮಕ್ಕಳು ಒಂದು ಡ್ರಗ್ಸ್ ಜಾಲದಲ್ಲಿ ಸಿಕ್ಕಿದ್ದಾರೆ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಒಂದು ಕೂಲಂಕುಷವನ್ನ ತನಿಖೆಯನ್ನ ಮಾಡಿ ಪೊಲೀಸರು ಯಾರಿದ್ರ ಹಿಂದೆ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ತನಿಖೆಯನ್ನ ಆರಂಭಿಸ್ತಾರೆ. ಆ ಸಂದರ್ಭ ಮಾರಾಟಕ್ಕೆ ರೆಡಿ ಮಾಡಿದ್ರು ಈ ಆರೋಪಿಗಳು ಡ್ರಗ್ಸ್ ಅನ್ನ ಮಾರಾಟ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಪೊಲೀಸರು ಹೋಗಿ ಅವರನ್ನ ಹೆಡೆಮುರಿ ಕಟ್ಟಿರುವಂತದ್ದು, ಅವರನ್ನ ಬಂಧನ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಮಂಗಳೂರು ನಗರ
ನಗರದಲ್ಲಿ ಇವರು ಮಾರಾಟ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಅದನ್ನ ಕ್ರೋಢೀಕರಣ ಮಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ವಿದ್ಯಾರ್ಥಿಗಳು ಇವರ ಟಾರ್ಗೆಟ್ ಕೂಡ ಆಗಿದ್ರು. ಹಾಗಾಗಿ 5 ಜನರನ್ನ ಪೊಲೀಸರು ಸದ್ಯ ಬಂಧನ ಮಾಡಿದ್ದಾರೆ. ಇದು ಮಂಗಳೂರಿನ ಪಡುಶೆಟ್ಟೆ ಗ್ರಾಮದ ಹಾಲಾಡಿ ಅನ್ನುವಂತ ಪ್ರದೇಶದಲ್ಲಿ ಸದ್ಯ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇವರು ಕೇವಲ ಪೆಡ್ಲರ್ಗಳು ಮಾತ್ರ. ಹಾಗಾಗಿ ಇವರು ಹಿಂದೆ ಯಾರಿದ್ದಾರೆ, ಯಾಕಂದ್ರೆ ಮಂಗಳೂರು ಭಾಗದಲ್ಲಿ ನಾವು ಅತಿ ದೊಡ್ಡ ಅಂದ್ರೆ ರಾಜ್ಯದಲ್ಲೇ ಪ್ರಮುಖವಾಗಿ ಅತಿ ದೊಡ್ಡ ಪ್ರಕರಣಗಳು ಡ್ರಗ್ಸ್ ಅನ್ನ ಬೇಧಿಸಿರುವಂತ ಪ್ರಕರಣಗಳು ಮುನ್ನೆಲೆಗೆ ಬಂದಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಡ್ರಗ್ಸ್ ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ಮತ್ತು ಈ ಹಿಂದೆ ನಗರದಲ್ಲಿ ನಡೀತಾ ಇದ್ದಂತ ಅಪರಾಧ ಪ್ರಕರಣಕ್ಕೂ ಕೂಡ ಈ ಡ್ರಗ್ ಮಾಫಿಯಾದ ಒಂದು ಲಿಂಕ್ ಇದೆ ಅನ್ನುವಂತ ಮಾಹಿತಿ ಇತ್ತು. ಹಾಗಾಗಿ ಈಗ ಪೋಷಕರ ಈ ಒಂದು ದೂರಿನ ಆಧಾರದ ಮೇಲೆಗೆ ಡ್ರಗ್ ಬ್ಲಡರ್ಗಳನ್ನ ಹಿಡಿದಿದ್ದಾರೆ. ಸಂಪೂರ್ಣವಾಗಿ ಇದ್ರ ಹಿಂದೆ ಇರುವಂತವರು ಯಾರು ಮತ್ತು ಆ ಜಾಲವನ್ನ ಹಿಡಿಮುಡಿ ಕಟ್ಟೋದಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ. ಆದಿತ್ಯ, ಈಗ ಒಂದು ಕೇಸಸ್ ಸಿಕ್ಕಿದಾಗ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಚೈನ್ ಲಿಂಕ್ಸ್ ಇದ್ದಾಗ ಕೂಡ ಅದು ಹೊರಗೆ ಬರುತ್ತೆ. ಸೊ ಇವರಿಗೆ ಇಷ್ಟು ಈಸಿಯಾಗಿ ಸುಲಭವಾಗಿ ಡ್ರಗ್ಸ್ ಸಿಗ್ತಾ ಇತ್ತು ಅಂತಂದರೆ, ಹಾಗಿದ್ರೆ ಮಂಗಳೂರು ಭಾಗದಲ್ಲಿ ಬಹುತೇಕ ಕಡೆ ಒಂದು ಜಾಲ ಇಲ್ಲಿ ಆಕ್ಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೇಗೆ ಎಚ್ಚೆತ್ತುಕೊಂಡಿದ್ದಾರೆ ಅಂತ? ಹೌದು ನೀತಿ, ಯಾಕಂದ್ರೆ ಈ ಹಿಂದೆ ಕೂಡ ಹಿಂದಿನ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಇದ್ದಂತ ಸಂದರ್ಭ ಒಬ್ಬ ಏನು ಸಣ್ಣ ಪೆಡ್ಲರ್ ಮೂಲಕ ಒಂದು ಅತಿ ದೊಡ್ಡ ಜಾಲವನ್ನ ಅಂದ್ರೆ ನೈಜೀರಿಯನ್ ಪ್ರಜೆಗಳನ್ನ ಬಂಧನ ಮಾಡಿದಂತ ಪ್ರಕರಣ, ಒಂದು ದೊಡ್ಡ ಪ್ರಮಾಣದ ಡ್ರಗ್ಸ್ ಅನ್ನ ಸೀಸ್ ಮಾಡಿದಂತ ಒಂದು ಪ್ರಕರಣವನ್ನ ನಾವು ಕಂಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಡ್ರಗ್ಸ್ ಜಾಲ ಅನ್ನುವಂಥದ್ದು ಕಮ್ಮಿ ಆಗಬಹುದು ಅನ್ನುವಂತ ರೀತಿಯಲ್ಲಿ ಇತ್ತು. ಆದ್ರೆ ಡ್ರಗ್ ಹಾಟ್ಸ್ಪಾಟ್ ಮಾಡಬೇಕು ಮಂಗಳೂರನ್ನ ಅನ್ನುವಂತ ರೀತಿಯಲ್ಲೂ ಕೂಡ ಈ ಒಂದು ಡ್ರಗ್ ಮಾಫಿಯಾ ಏನಿದೆ ಇದು ಚಿಂತನೆಯನ್ನ ನಡೆಸಿತು ಅನ್ನುವಂತ ಒಂದು ಆಘಾತಕಾರಿ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಯಾಕಂದ್ರೆ ಇಲ್ಲಿ ದೇಶ ವಿದೇಶದಿಂದ ಬರುವಂತ ವಿದ್ಯಾರ್ಥಿಗಳು ಇದ್ದಾರೆ. ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡುವಂತದ್ದು ಇವರ ಪ್ರಮುಖವಾದ ವಿಚಾರ. ಹಾಗಾಗಿ ಆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಇವರು ಮಾರಾಟವನ್ನ ಕೂಡ ಮಾಡ್ತಾ ಇದ್ರು. ಮಂಗಳೂರು ನಗರ ಭಾಗದ ದೇರಳಕಟ್ಟೆ, ಉಳ್ಳಾಳ, ಈ ತರ ವಾಮಂಜೂರಿ ಪ್ರದೇಶದಲ್ಲಿ ಇದು ತೀವ್ರವಾಗಿತ್ತು. ಈ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ರು ಕೂಡ ಇದು ಒಂದ್ ಕಡೆಯಿಂದ ಹತೋಟಿಗೆ ಬರ್ತಾ ಇಲ್ಲ. ಹಾಗಾಗಿ ಸಣ್ಣ ಪುಟ್ಟ ಪೆಡ್ಲರ್ಗಳನ್ನ ಅರೆಸ್ಟ್ ಮಾಡುವಂತದ್ದು ಒಂದ್ ಕಡೆ ಆದ್ರೆ, ಇದರೊಂದಿಗೆ ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಯಾರು, ಎಲ್ಲಿಂದ ಈ ಡ್ರಗ್ಸ್ ಗಳು ಬರ್ತಾ ಇದೆ, ಅಥವಾ ಡ್ರಗ್ಸ್ ಈ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಎಲ್ಲಿ ತಯಾರು ಮಾಡ್ತಾ ಇದ್ದಾರೆ, ಅದರ ಲ್ಯಾಬ್ಗಳು ಎಲ್ಲಿದೆ, ಸೊ ಈ ಎಲ್ಲ ವಿಚಾರಗಳ ಕುರಿತು ಒಂದು ಕೂಲಂಕುಷವಾಗಿ ತನಿಖೆ ನಡೀಬೇಕು ನೀತಿ. ಇದರೊಂದಿಗೆ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಡ್ರಗ್ಸ್ ದಂಧೆಕೋರರ ಅಟ್ಟಹಾಸಕ್ಕೆ ಒಂದು ಬ್ರೇಕ್ ಹಾಕೋ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗಬೇಕು. ಈ ಹಿಂದೆ ಕೂಡ ಮುಂದಾಗಿತ್ತು. ಈಗ ಹೊಸ ಕಮಿಷನರ್ ಬಂದಿದ್ದಾರೆ, ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇದೆ. ಹಾಗಾಗಿ ಪೋಷಕರು ದೂರು ಕೊಟ್ಟಿರುವಂತದ್ದು ಒಂದ್ ಕಡೆ ಆದ್ರೆ, ಇದೇ ಆಧಾರದಲ್ಲಿ ಮುಂದೆ ಈ ಕಾರ್ಯಾಚರಣೆ ಯಾವ ತರ ಸಾಗುತ್ತೆ ಅನ್ನುವಂಥದ್ದು ಈಗ ಬಹಳ ಕುತೂಹಲ ಕಾರಣವಾಗಿದೆ. ಥ್ಯಾಂಕ್ ಯು ಆದಿತ್ಯ, ತಮ್ಮ ಡೀಟೇಲ್ಸ್ಗಾಗಿ.